ಮೂರು ದಶಕಗಳಿಂದ ಬಾಲಿವುಡ್ನ ದೊರೆಯಾಗಿರುವಂತಹ ಸಲ್ಮಾನ್ ಖಾನ್ಗೆ ಕಂಕಣ ಭಾಗ್ಯ. ಸಲ್ಲು ಕೈ ಹಿಡಿಯುವಂತಹ ಕನ್ಯೆ ಯಾರು ಗೊತ್ತಾ? ನೀವೆಲ್ಲರೂ ಶಾಕ್ ಆಗ್ತೀರಿ. ಸಲ್ಮಾನ್ ಖಾನ್ ಮದುವೆ ಆಗ್ತಾರಂತೆ. ಹಾಗಾದ್ರೆ ಸಲ್ಮಾನ್ ಖಾನ್ ಯಾರ ಜೊತೆ ನಿಖಾ ಆಗ್ತಾರೆ ಹೇಳ್ತೀವಿ, ಕೇಳಿ. ವಯಸ್ಸು 50 ಕಳೆದರೂ ಸಲ್ಮಾನ್ ಖಾನ್ ಇನ್ನೂ ಮದುವೆಯಾಗಲಿಲ್ಲ. ಯಾವಾಗ ಆಗ್ತಾರೆ ಮದುವೆ ಅಂತ ಹೇಳಿ ಬಾಲಿವುಡ್ನಲ್ಲಿ ಸಾಕಷ್ಟು ಸತಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಎಲ್ಲೂ ಕೂಡ ಒಂದು ಕ್ಲಾರಿಟಿ ಆದಂಥ ಉತ್ತರವನ್ನು ಸಲ್ಮಾನ್ ಖಾನ್ ಕೊಟ್ಟಿರಲಿಲ್ಲ. ಸಲ್ಮಾನ್ ಖಾನ್ ಹೂ ಅಂದರೆ ಮದುವೆಯಾಗೋದಕ್ಕೆ ಹೆಣ್ಣು ಮಕ್ಕಳು ಕ್ಯೂ ನಿಂತ್ಕೋತಾರೆ ಅಂತ ಹೇಳಿ ಈ ಹಿಂದೆ ಸಾಕಷ್ಟು ಬಾರಿ ಸಲ್ಮಾನ್ ಖಾನ್ ಪೋಸ್ಟ್ಗೆ ಕಾಮೆಂಟ್ಗಳು ಕೂಡ ಬರ್ತಾ ಇತ್ತು. ಇತ್ತೀಚೆಗೆ ಅಷ್ಟೇ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಎದುರಾಗಿತ್ತು. ಸಿಂಗಲ್ ಆಗಿ ಬದುಕೋದಕ್ಕಿಂತ ಸಂಸಾರಿಯಾಗಿ ಬದುಕೋಣ ಅನ್ಕೊಂಡ್ರ ಸಲ್ಮಾನ್ ಖಾನ್. ಒಟ್ಟಾರೆ ಈಗ ಸಲ್ಮಾನ್ ಖಾನ್ ಮದುವೆಯ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಬಾಲಿವುಡ್ ಭಾಷಾ ಸಲ್ಮಾನ್ ಖಾನನ್ನು ಕೈ ಹಿಡಿಯೋದು ಯಾರು? ಸಲ್ಮಾನ್ ಖಾನ್ಗೆ ಮದುವೆ ಭಾಗ್ಯ ಇಷ್ಟು ಬೇಗ ಬಂತ? ಬೇಗ ಅಂದರೆ ಇಲ್ಲಿ 50-58 ವರ್ಷ ಆಗಿದೆ ಸಲ್ಮಾನ್ ಖಾನ್ಗೆ. ಇದು ಬೇಗ ಅಂತ ಬಾಲಿವುಡ್ ಅವರೇ ಅನ್ಕೋಬೇಕು ಅಷ್ಟೇ. ನಮ್ಮಲ್ಲೆಲ್ಲ 28ಕ್ಕೆ ಮದುವೆ ಆಗುತ್ತೆ. ಸೊ ಈಗ ಇತ್ತೀಚೆಗಷ್ಟೇ ಅವರಿಗೆ ಜೀವ ಬೆದರಿಕೆ ಬಂದಿತ್ತು. ಅದಾದ ನಂತರ ಸಂಸಾರಿ ಆಗಬೇಕು ಅಂತ ಯೋಚನೆ ಮಾಡಿದ್ರು ಗೊತ್ತಿಲ್ಲ ಸಲ್ಮಾನ್ ಖಾನ್. ಈಗ ಸಲ್ಮಾನ್ ಖಾನ್ ಮದುವೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಸಲ್ಮಾನ್ ಖಾನ್ ಕೈ ಹಿಡಿಯೋದು ಯಾರು? ಸಲ್ಲು ಕೈ ಹಿಡಿಯೋ ಭಾಗ್ಯವಂತೆ ಸುಂದರಿ ಯಾರು? ಬಾಲಿವುಡ್ ಹ್ಯಾಂಡ್ಸಮ್ ಸಲ್ಮಾನ್ ಮದುವೆ ಸುಳಿವು ರಿವೀಲ್ ಆಗಿದೆ. ಗದರ್ ಸಿನಿಮಾದ ನಟಿ ಆಮಿಷಾ ಪಟೇಲ್ ಸಲ್ಲು ಕೈ ಹಿಡಿತಾರೆ ಎನ್ನುವಂತಹ ಗುಸುಗುಸು ಕೇಳಿ ಬರ್ತಾ ಇದೆ. ಬಾಲಿವುಡ್ ಚಿತ್ರರಂಗದ ಸುಂದರಿ ಆಮಿಷಾ ಪಟೇಲ್ ಅನೇಕ ಹಿಂದಿ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ನಟಿ. ಆಮಿಷಾ ಪಟೇಲ್ ಸಿನಿಮಾಗಳೆಲ್ಲವೂ ಹಿಟ್, ಸೂಪರ್ ಹಿಟ್ ಆಗಿತ್ತು. ಅಭಿಮಾನಿಯೊಬ್ಬರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ್ದ ಸಲ್ಲು, ಆಮಿಷಾ ಪಟೇಲ್ರನ್ನ ಮದುವೆ ಆಗಿ ಎಂದಿದ್ದ ಅಭಿಮಾನಿ. ಆಗ ಸಲ್ಮಾನ್ ಖಾನ್ ಹೇಳಿದ್ದು, ನಮ್ಮಿಬ್ಬರ ಜೋಡಿ ಚೆನ್ನಾಗಿದೆ, ಓಕೆ ಎಂದ ಸಲ್ಮಾನ್. ಅವರು ಯಾವ ಭರದಲ್ಲಿ ಯಾವ ಅರ್ಥದಲ್ಲಿ ಓಕೆ ಅಂದ್ರೋ ಗೊತ್ತಿಲ್ಲ. ಆದರೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅವರಿಗೂ ಆಮಿಷಾ ಪಟೇಲ್ ಅವರಿಗೂ ಮದುವೆಯಾಗುತ್ತೆ ಎನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೇ ಮದುವೆ ಮಾಡಿಸ್ಬಿಟ್ಟಿದ್ದಾರೆ. ಸೊ ಈಗ ಸಲ್ಮಾನ್ ಖಾನ್ ಆಮಿಷಾ ಪಟೇಲ್ರ ಕೈ ಹಿಡಿತಾರಾ ಎನ್ನುವಂತಹದ್ದು ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ. ಈ ಹಿಂದೆಯೂ ಕೂಡ ಸಲ್ಮಾನ್ ಖಾನ್ ಮತ್ತು ಐಶ್ವರ್ಯಾ ರೈ ಮದುವೆ ವಿಚಾರ ಬಹಳಷ್ಟು ಚರ್ಚೆಗಳಾಗಿತ್ತು. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಐಶ್ವರ್ಯಾ ರೈ ಅವರ ಮುಂಬೈನ ಮನೆಗೆ ಹೋಗಿ ಕಿಟಕಿಯ ಗಾಜನ್ನು ಹೊಡೆದು ಹಾಕಿದ್ರಂತೆ ಸಲ್ಮಾನ್ ಖಾನ್. ಅದನ್ನು ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಅದಾದ ನಂತರ ಸಾಕಷ್ಟು ನಟಿಯರ ಜೊತೆ ಕ್ರಶ್ ಆಗಿತ್ತು ಸಲ್ಮಾನ್ ಖಾನ್ಗೆ. ಎಲ್ಲೂ ಕೂಡ ಮದುವೆಯಾಗುವುದಾಗಿ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಈಗ ಆಮಿಷಾ ಪಟೇಲ್ ಜೊತೆ ಸಲ್ಮಾನ್ ಖಾನ್ ಮದುವೆ ಆಗ್ತಾರೆ ಎನ್ನುವಂಥ ಚರ್ಚೆ ಆಗ್ತಾ ಇದೆ. ಎಲ್ಲಿಯವರೆಗೆ ಈ ಒಂದು ಚರ್ಚೆ ಇರುತ್ತೆ ಎನ್ನುವಂತಹದ್ದೇ ಪ್ರಶ್ನೆ. ಸೊ ಒಟ್ಟಾರೆ ಇದು ಸಲ್ಮಾನ್ ಖಾನ್ ಮದುವೆಗೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಗಳು.